ನಾನಿವತ್ತು ಆರ್ ಅಶೋಕ್ ಕ್ಷೇತ್ರಕ್ಕೆ ಬಂದಿದ್ದೀನಿ. ಬನಶಂಕರಿಯಲ್ಲಿದ್ದೀನಿ. ಬನಶಂಕರಿಯ ಕಾವೇರಿ ನಗರದಲ್ಲಿದ್ದೀನಿ. ನೋಡಿ 40-50 ವರ್ಷದಿಂದ ಜೀವನ ಮಾಡ್ತೀವಿ. ಓಟಿಗೆ ಮಾತ್ರ ಬರ್ತಾರೆ, ಆಮೇಲೆ ಯಾರು ಬರಲ್ಲ. ಸಾಮ್ರಾಟ್ ಅಶೋಕ್ ಅಂತಾನೆ ಬಂದಿದೆಯಲ್ಲ ಹೆಸರು ಅವರಿಗೆ. ಸಾಮ್ರಾಟ್ ಅಶೋಕ್ ಅವರೇ, ನೀವು ಸಾಮ್ರಾಟ್ರಾಗ್ಬಿಟ್ರಿ. ಇಲ್ಲೆಲ್ಲ ಬೀದಿ ಗುಂಡಿ ತೊಳ್ಬಿಟ್ರಿ. 15 ವರ್ಷದಿಂದ ಬರ್ತಾವ್ರಯ್ಯಪ್ಪ, ಒಂದು ಚೂರು ಮಾಡಿಲ್ಲ ಕೆಲಸ. ಫ್ರೀ ಬೇಡ, ಫ್ರೀ ಮಾಡೋದು ಬೇಡ, ನಾವು ಮಾಡಿಸ್ಕೊಳ್ಳೋದು ಬೇಡ. ಓಟ್ ಕೇಳಕ್ ಬಂದ್ರೆ ಕೈಗೆ ಏನ್ ಎತ್ಕೋತೀವಿ ಗೊತ್ತಾ? ಏನ್ ಎತ್ಕೊತೀರಾ? ಕಸಿನ್ ಪರ್ಕೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವದೇವಿತ್ತ. ಏನ್ ನಿಮ್ ಪ್ರಾಬ್ಲಮ್ ಅಂತ ನಾನಿವತ್ತು ಆರ್ ಅಶೋಕ್ ಕ್ಷೇತ್ರಕ್ಕೆ ಬಂದಿದ್ದೀನಿ. ಬನಶಂಕರಿಯಲ್ಲಿದ್ದೀನಿ. ಬನಶಂಕರಿಯ ಕಾವೇರಿ ನಗರದಲ್ಲಿದ್ದೀನಿ. ಅವತ್ತು ಕಾವೇರಿ ನಗರದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ವಿ, ಆ ಜಾಗ ಬೇರೆ. ಅದೇ ಕಾವೇರಿ ನಗರದಲ್ಲಿ ಮತ್ತೊಂದು ಭಯಂಕರ ಭೀಕರವಾದಂತ ಜಾಗವನ್ನ ನಿಮಗೆ ನಾವಿವತ್ತು ತೋರಿಸ್ತೀವಿ. ನಿಜಕ್ಕೂ ಕೂಡ ಇದು ಎಷ್ಟು ಸಮಸ್ಯೆಯನ್ನ ಅಡಗಿಕೊಂಡಿದೆ ಅಂತಂದ್ರೆ, ಇಲ್ಲಿರೋ ಸಮಸ್ಯೆಯನ್ನ ಬಗೆಹರಿಸೋಕೆ ದೊಡ್ಡ ದೊಡ್ಡ ನಾಯಕರೇ ಬರಬೇಕು ಅಂತ ಕಾಣುತ್ತೆ. ನೋಡಿ, ಇಲ್ಲೊಂದು ಕೆರೆ ಇದೆ. ಈ ಕೆರೆ ಸಾಕಷ್ಟು ನೀರು ತುಂಬಿಕೊಂಡಿದೆ. ನೀರು ತುಂಬಿಕೊಂಡು ನೋಡಿ, ಈ ಜಾಗದಿಂದ ಅದು ಹರಿದು ಹೋಗ್ತಾ ಇತ್ತು. ನಾನು ಮೊದಲಿಗೆ ಹೇಳ್ಬಿಡ್ತೀನಿ ನಿಮ್ಗೆ. ಈ ಒಂದು ಜಾಗ ಈಗ ನಿಮಗೊಂದು ವಿಷಲ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಿಮಗೆ ಹರಿದು ಹೋಗ್ತಾ ಇತ್ತು. ಅಲ್ಲಿ ಹರಿದು ಹೋಗುವಾಗ ಅದು ನೇರವಾಗಿ ಅದು ಸೀದಾ ರಾಜಕಾಲುವೆಗೆ ಹೋಗ್ತಾ ಇತ್ತು. ಅಲ್ಲೊಂದು ಕಾಣಿಸ್ತಾ ಇದೆಯಲ್ಲ ಸೈಟು, ಆ ಸೈಟ್ ಅಲ್ಲಿ ಸ್ವಲ್ಪ ಕೇಸ್ ಇದೆ. ಅಲ್ಲಿ ಫ್ಯಾಮಿಲಿ ಗಲಾಟೆ ಇದೆ. ಅವರೆಲ್ಲ ಏನ್ ಮಾಡಿದ್ರು, ತಗೊಬಂದು ಮಣ್ಣಾಕಿ ಅಲ್ಲಿದ್ದಂತ ಕೆಲವೊಂದು ಮನೆಗಳನ್ನೆಲ್ಲ ಮುಚ್ಚಾಕಿದ್ರು. ಅಲ್ಲಿರುವಂತ ಕೆರೆಗಳಿನ ಮನೆಗಳನ್ನು ಕೂಡ ಮುಚ್ಚಾಕಿದ್ದಾರೆ. ಇಲ್ಲಿ ಸಮಸ್ಯೆ ತಾಂಡವಾಡ್ತಾ ಇದೆ. ಈ ರೀತಿ ಮಾಡಿರೋದ್ರಿಂದ ಇಲ್ಲಿನ ಜನರು ಮನೆಗಳನ್ನ ಕಳ್ಕೊಂಡ್ರು. ಸುಮಾರು 40 ಮನೆಗಳಿಗೂ ಅಧಿಕವಾಗಿ ಆ ಒಂದು ಬಂಡೆಯಲ್ಲಿ ಮುಳುಗೋಗ್ಬಿಟ್ಟಿದೆ. ಕಚಡ, ಕಸ, ಕೊಳಚೆ ನೀರಿನಲ್ಲಿ ಬದುಕ್ತಾ ಇದ್ದಾರೆ. ಇಷ್ಟೊಂದು ಸಮಸ್ಯೆಗಳನ್ನ ಇಟ್ಕೊಂಡಿರೋ ಇಲ್ಲಿನ ಜನರು ಏನ್ ಮಾತಾಡ್ತಾರೆ, ತಮ್ಮ ಕಷ್ಟಗಳನ್ನ ಏನ್ ಹೇಳ್ತಾರೆ, ಅವರ ಕಷ್ಟಗಳು ಇಲ್ಲಿರೋ ರಾಜಕಾರಣಿಗಳಿಗೆ ಮುಟ್ಟುತ್ತಾ? ಬನ್ನಿ ಮಾತಾಡ್ತಾ ಹೋಗೋಣ. ಮೇಡಮ್ ಅವರೇ ನಮಸ್ಕಾರ. ಫಸ್ಟ್ ನಿಮ್ಮ ಹೆಸರು ಹೇಳಿ. ಅಮುದಾ. ಎಲ್ಲ ಫುಲ್ ಇಲ್ಲಿ ಎಲ್ಲ ಅಮ್ಕೊಂಡ್ಬಿಟ್ಟಿದೆ. ಎಲ್ಲ ಇದೆ. ನಮ್ ಮಕ್ಳು ಇಟ್ಕೊಂಡು ಲಾಸ್ಟ್ ಮನೆ ಒಬ್ಳೇ ಇರೋದು. ನಮ್ ಯಜಮಾನ್ರಿ ಇಲ್ಲ. ನಮ್ ಪ್ರಾಬ್ಲಮ್ ಹಿಂಗಿದೆ ಸರ್. ನಮ್ ಮನೆ ಹಿಂಗೆ ಬಿದ್ದೋಗಿ ತರ ಇದೆ. ನಮ್ಗೆ ಏನಾದ್ರೂ ಒಂದ್ ಮಾಡ್ಕೊಡ್ಬೇಕು ಸರ್. ಏನ್ ಮಾಡ್ತಾರ ಇಲ್ಲಿ? ಎಮ್ ಎಲ್ ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ಓಟ್ ಹಾಕೋಗ ಬರ್ತಾರೆ, ಓಟ್ ಇಸ್ಕೊಂಡು ಹೋಗ್ತಾರೆ ಅಷ್ಟೇ. ಬೇರೆ ಏನಕ್ ಬರ್ತಾರೆ? ಬೇರೆ ಏನಿಲ್ಲ. ಬೇರೆ ಏನಕ್ ಬರ್ತಾರೆ? ಅವ್ರದ್ದು ಆಯ್ತಲ್ವಾ, ಅಷ್ಟೇ. ಮುಗೀತು. ಅಷ್ಟೇ ಸರ್. ಹೋಗ್ಲಿ, ಯೋಜನೆಗಳು ಸಿಗ್ತಾ ಇದೆಯಾ? ಏನೋ ಏನು ಇಲ್ಲ. ಎಲ್ಲ ಗುಂಡಿ ಮನೆ ಒಳಗೆ ಬದುಕ್ತಾ ಇದೀರಾ? ಅದೇ ಇದ್ ಮಾಡ್ತಾ ಇದೀವಿ. ಹಾವಿನ ಜೊತೆ ಇದೀರಾ ಎಲ್ಲ? ನಮ್ಮ ಮನೆಯಲ್ಲೇ ಇದೆ ಸರ್. ನಮ್ಮ ಮನೆಯಲ್ಲೇ ಇದೆ. ಮನೆ ಒಳಗಡೆನೆ ಇತ್ತು, ನಾನು ಓಡಿಸಿದೀನಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಏನ್ ನಿಮ್ಮ ಹೆಸರು? ಅಶ್ವಿನಿ. ಅಶ್ವಿನಿ ಅವರೇ, ಯಾವರು? ಇದೇ ಏರಿಯಾ. ಹೆಂಗ ಈ ಗುಂಡಿ ಪಂಡಿ ಒಳಗೆಲ್ಲ ಮನೆ ಕಟ್ಕೊಂಡ್ಬಿಟ್ಟಿದಿರಲ್ಲ? ಗುಂಡಿ ಪಂಡಿ ಏನೂ ಇರ್ಲಿಲ್ಲ. ಅವ್ರು ಬಂದ್ ಇವಾಗ ಮುಚ್ಚೋಗಿರೋದು. ಬನ್ನಿ ಆ ಮನೆ ತೋರಿಸ್ತೀನಿ. ಯಾವ್ದು? ಬನ್ನಿ ಯಾರ ಮನೆ? ಬನ್ನಿ ನಮ್ಮ ಮನೆ. ನಾವೆಲ್ಲ ಬಾಡಿಗೆರೋರು, ನಾವೇನ್ ಮಾಡ್ಲಿ? ಸ್ವಂತ ಮನೆಯವ್ರ. ಮಳೆ ಬಂದ್ರೆ ಎಲ್ಲಿ ತನಕ ಬರುತ್ತೆ ನೀರು? ಫುಲ್ ತುಂಬೋಗತ್ತಲ್ಲ. ಮನೆ ಒಳಗಡೆ ಎಲ್ಲ ಬಂದ್ಬಿಡತ್ತೆ. ಇರಕ್ ಆಗಲ್ಲ ನಮ್ಗೆ. ಸುಮ್ನೆ ನಾವು ಏನ್ ಮಾಡೋದು ನೋಡಿ, ಎಲ್ಲ ತುಂಬೋಗಿದೆ. ಮಕ್ಳು ಇಟ್ಕೊಂಡು ಏನ್ ಮಾಡೋದು ನಾವು? ಯಾಕೆ ಯಾರು ಹೇಳೋರು ಕೇಳೋರು ಯಾರು ಇಲ್ವಾ? ಎಲ್ಲ ಹೇಳ್ತೀವಿ. ಏನ್ ಮೇಡಮ್? ಯಾರು ಬರಲ್ಲ. ನಾವ್ ಹೇಳಬಹುದು. ನಾನಿವತ್ತು ಆರ್ ಅಶೋಕ್ ಕ್ಷೇತ್ರಕ್ಕೆ ಬಂದಿದ್ದೀನಿ. ಬನಶಂಕರಿಯಲ್ಲಿದ್ದೀನಿ. ಬನಶಂಕರಿಯ ಕಾವೇರಿ ನಗರದಲ್ಲಿದ್ದೀನಿ. ನೋಡಿ, 40-50 ವರ್ಷದಿಂದ ಜೀವನ ಮಾಡ್ತೀವಿ. ಓಟಿಗೆ ಮಾತ್ರ ಬರ್ತಾರೆ, ಆಮೇಲೆ ಯಾರು ಬರಲ್ಲ. ಸಾಮ್ರಾಟ್ ಅಶೋಕ್ ಅಂತಾನೆ ಬಂದಿದೆಯಲ್ಲ ಹೆಸರು ಅವರಿಗೆ. ಸಾಮ್ರಾಟ್ ಅಶೋಕ್ ಅವರೇ, ನೀವು ಸಾಮ್ರಾಟ್ರಾಗ್ಬಿಟ್ರಿ. ಇಲ್ಲೆಲ್ಲ ಬೀದಿ ಗುಂಡಿ ತೊಳ್ಬಿಟ್ರಿ. 15 ವರ್ಷದಿಂದ ಬರ್ತಾವ್ರಯ್ಯಪ್ಪ, ಒಂದು ಚೂರು ಮಾಡಿಲ್ಲ ಕೆಲಸ. ಫ್ರೀ ಬೇಡ, ಫ್ರೀ ಮಾಡೋದು ಬೇಡ, ನಾವು ಮಾಡಿಸ್ಕೊಳ್ಳೋದು ಬೇಡ. ಓಟ್ ಕೇಳಕ್ ಬಂದ್ರೆ ಕೈಗೆ ಏನ್ ಎತ್ಕೋತೀವಿ ಗೊತ್ತಾ? ಏನ್ ಎತ್ಕೊತೀರಾ? ಕಸಿನ್ ಪರ್ಕೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವದೇವಿತ್ತ. ಏನ್ ನಿಮ್ ಪ್ರಾಬ್ಲಮ್ ಅಂತ ನಾನಿವತ್ತು ಆರ್ ಅಶೋಕ್ ಕ್ಷೇತ್ರಕ್ಕೆ ಬಂದಿದ್ದೀನಿ. ಬನಶಂಕರಿಯಲ್ಲಿದ್ದೀನಿ. ಬನಶಂಕರಿಯ
ಕಾವೇರಿ ನಗರದಲ್ಲಿದ್ದೀನಿ. ಅವತ್ತು ಕಾವೇರಿ ನಗರದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ವಿ, ಆ ಜಾಗ ಬೇರೆ. ಅದೇ ಕಾವೇರಿ ನಗರದಲ್ಲಿ ಮತ್ತೊಂದು ಭಯಂಕರ ಭೀಕರವಾದಂತ ಜಾಗವನ್ನ ನಿಮಗೆ ನಾವಿವತ್ತು ತೋರಿಸ್ತೀವಿ. ನಿಜಕ್ಕೂ ಕೂಡ ಇದು ಎಷ್ಟು ಸಮಸ್ಯೆಯನ್ನ ಅಡಗಿಕೊಂಡಿದೆ ಅಂತಂದ್ರೆ ಇಲ್ಲಿರೋ ಸಮಸ್ಯೆಯನ್ನ ಬಗೆಹರಿಸೋಕೆ ದೊಡ್ಡ ದೊಡ್ಡ ನಾಯಕರೇ ಬರಬೇಕು ಅಂತ ಕಾಣುತ್ತೆ. ನೋಡಿ, ಇಲ್ಲೊಂದು ಕೆರೆ ಇದೆ. ಈ ಕೆರೆ ಸಾಕಷ್ಟು ನೀರು ತುಂಬಿಕೊಂಡಿದೆ. ನೀರು ತುಂಬಿಕೊಂಡು ನೋಡಿ ಈ ಜಾಗದಿಂದ ಅದು ಹರಿದು ಹೋಗ್ತಾ ಇತ್ತು. ನಾನು ಮೊದಲಿಗೆ ಹೇಳ್ಬಿಡ್ತೀನಿ ನಿಮ್ಗೆ, ಈ ಒಂದು ಜಾಗ ಈಗೇನು ನಿಮಗೊಂದು ವಿಷಲ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಿಮಗೆ ಹರಿದು ಹೋಗ್ತಾ ಇತ್ತು. ಅಲ್ಲಿ ಹರಿದು ಹೋಗುವಾಗ ಅದು ನೇರವಾಗಿ ಅದು ಸೀದಾ ರಾಜಕಾಲುವೆಗೆ ಹೋಗ್ತಾ ಇತ್ತು. ಅಲ್ಲೊಂದು ಕಾಣಿಸ್ತಾ ಇದೆಯಲ್ಲ ಸೈಟು, ಆ ಸೈಟ್ ಅಲ್ಲಿ ಸ್ವಲ್ಪ ಕೇಸ್ ಇದೆ, ಅಲ್ಲಿ ಫ್ಯಾಮಿಲಿ ಗಲಾಟೆ ಇದೆ. ಅವರೆಲ್ಲ ಏನ್ ಮಾಡಿದ್ರು, ತಗೊಬಂದು ಮಣ್ಣಾಕಿ ಅಲ್ಲಿದ್ದಂತ ಕೆಲವೊಂದು ಮನೆಗಳನ್ನೆಲ್ಲ ಮುಚ್ಚಾಕಿದ್ರು. ಅಲ್ಲಿರುವಂತ ಕೆರೆಗಳಿನ ಮನೆಗಳನ್ನು ಕೂಡ ಮುಚ್ಚಾಕಿದ್ದಾರೆ. ಇಲ್ಲಿ ಸಮಸ್ಯೆ ತಾಂಡವಾಡ್ತಾ ಇದೆ. ಈ ರೀತಿ ಮಾಡಿರೋದ್ರಿಂದ ಇಲ್ಲಿನ ಜನರು ಮನೆಗಳನ್ನ ಕಳ್ಕೊಂಡ್ರು. ಸುಮಾರು 40 ಮನೆಗಳಿಗೂ ಅಧಿಕವಾಗಿ ಆ ಒಂದು ಬಂಡೆಯಲ್ಲಿ ಮುಳುಗೋಗ್ಬಿಟ್ಟಿದೆ. ಕಚಡ, ಕಸ, ಕೊಳಚೆ ನೀರಿನಲ್ಲಿ ಬದುಕ್ತಾ ಇದ್ದಾರೆ. ಇಷ್ಟೊಂದು ಸಮಸ್ಯೆಗಳನ್ನ ಇಟ್ಕೊಂಡಿರೋ ಇಲ್ಲಿನ ಜನರು ಏನ್ ಮಾತಾಡ್ತಾರೆ, ತಮ್ಮ ಕಷ್ಟಗಳನ್ನ ಏನ್ ಹೇಳ್ತಾರೆ, ಈ ಅವರ ಕಷ್ಟಗಳು ಇಲ್ಲಿರೋ ರಾಜಕಾರಣಿಗಳಿಗೆ ಮುಟ್ಟುತ್ತಾ? ಬನ್ನಿ ಮಾತನಾಡಿಸ್ತಾ ಹೋಗೋಣ. ಮೇಡಮ್ ಅವರೇ ನಮಸ್ಕಾರ. ಹೆಂಗಿದ್ದೀನಿ ಫಸ್ಟ್ ನಿಮ್ಮ ಹೆಸರು ಹೇಳಿ. ಅಮುದಾ. ಅಮುದ ಎಲ್ಲ ಫುಲ್ ಇಲ್ಲಿ ಎಲ್ಲ ಅಮ್ಕೊಂಡ್ಬಿಟ್ಟಿದೆ ಇಲ್ಲಿ. ಎಲ್ಲ ಇದೆ. ನಮ್ ಮಕ್ಳು ಇಟ್ಕೊಂಡು ಲಾಸ್ಟ್ ಮನೆ ಒಬ್ಳೇ ಇರೋದು. ನಮ್ ಯಜಮಾನ್ರಿ ಇಲ್ಲ. ನಮ್ ಪ್ರಾಬ್ಲಮ್ ಹಿಂಗಿದೆ ಸರ್. ನಮ್ ಮನೆ ಹಿಂಗೆ ಬಿದ್ದೋಗಿ ತರ ಇದೆ. ನಮ್ಗೆ ಏನಾದ್ರೂ ಒಂದ್ ಮಾಡ್ಕೊಡ್ಬೇಕು ಸರ್. ಏನ್ ಮಾಡ್ತಾರೆ ಇಲ್ಲಿ? ಎಮ್ ಎಲ್ ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ಓಟ್ ಹಾಕೋಗ ಬರ್ತಾರೆ, ಓಟ್ ಇಸ್ಕೊಂಡು ಹೋಗ್ತಾರೆ ಅಷ್ಟೇ. ಬೇರೆ ಏನಕ್ ಬರ್ತಾರೆ? ಬೇರೆ ಏನಿಲ್ಲ. ಬೇರೆ ಏನಕ್ ಬರ್ತಾರೆ? ಅವ್ರದ್ದು ಆಯ್ತಲ್ವಾ ಬರ ಅಷ್ಟೇ. ಮುಗೀತು. ಅಷ್ಟೇ ಸರ್. ಹೋಗ್ಲಿ, ಯೋಜನೆಗಳು ಸಿಗ್ತಾ ಇದೆಯಾ? ಏನೋ ಹಿಂಗ್ ಏನು ಇಲ್ಲ. ಎಲ್ಲ ಗುಂಡಿ ಮನೆ ಒಳಗೆ ಬದುಕ್ತಾ ಇದೀರಾ? ಅದೇ ಇದ್ ಮಾಡ್ತಾ ಇದೀವಿ. ಆವಿನ ಜೊತೆ ಇದೀರಾ ಎಲ್ಲ? ನಮ್ಮ ಮನೆಯಲ್ಲೇ ಇದೆ ಸರ್. ನಮ್ಮ ಮನೆಯಲ್ಲೇ ಇದೆ. ಮನೆ ಒಳಗಡೆನೆ ಇತ್ತು, ನಾನು ಓಡಿಸಿದ್ದೀನಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಏನ್ ನಿಮ್ಮ ಹೆಸರು? ಅಶ್ವಿನಿ. ಅಶ್ವಿನಿ ಅವರೇ, ಯಾವ್ರು? ಇದೇ ಊರು. ಇದೇ ಏರಿಯಾ. ಹೆಂಗ ಈ ಗುಂಡಿ ಪಂಡಿ ಒಳಗೆಲ್ಲ ಮನೆ ಕಟ್ಕೊಂಡ್ಬಿಟ್ಟಿದಿರಲ್ಲ? ಗುಂಡಿ ಪಂಡಿ ಏನೂ ಇರ್ಲಿಲ್ಲ. ಅವ್ರು ಬಂದ್ ಇವಾಗ ಮುಚ್ಚೋಗಿರೋದು. ಬನ್ನಿ ಆ ಮನೆ ತೋರಿಸ್ತೀನಿ. ಯಾವ್ದು? ಬನ್ನಿ ಬನ್ನಿ ಯಾರ ಮನೆ? ಬನ್ನಿ ನಮ್ಮ ಮನೆ ತೋರಿಸ್ತೀನಿ. ನಾವೆಲ್ಲ ಬಾಡಿಗೆ ಇರೋರು, ನಾವೇನ್ ಮಾಡ್ಲಿ? ಸ್ವಂತ ಮನೆಯವ್ರ ಮಳೆ ಬಂದ್ರೆ ಎಲ್ಲಿ ತನಕ ಬರುತ್ತೆ ನೀರು? ಫುಲ್ ತುಂಬೋಗತ್ತಲ್ಲ, ಮನೆ ಒಳಗಡೆ ಎಲ್ಲ ಬಂದ್ಬಿಡತ್ತೆ, ಇರಕ್ ಆಗಲ್ಲ ನಮ್ಗೆ. ಸುಮ್ನೆ ನಾವು ಏನ್ ಮಾಡೋದ್ ನೋಡಿ, ಎಲ್ಲ ತುಂಬೋಗಿದೆ. ಮಕ್ಳು ಇಟ್ಕೊಂಡು ಏನ್ ಮಾಡೋದ್ ನಾವು? ಯಾಕೆ ಯಾರು ಹೇಳೋರು ಕೇಳೋರು ಯಾರು ಇಲ್ವಾ? ಎಲ್ಲ ಹೇಳ್ತೀವಿ. ಏನ್ ಮೇಡಮ್? ಯಾರು ಬರಲ್ಲ, ನಾವ್ ಹೇಳಬಹುದು. ನಾನಿವತ್ತು ಅಶೋಕ್ ಕ್ಷೇತ್ರಕ್ಕೆ ಬಂದಿದ್ದೀನಿ. ಬನಶಂಕರಿಯಲ್ಲಿದ್ದೀನಿ. ಬನಶಂಕರಿಯ ಕಾವೇರಿ ನಗರದಲ್ಲಿದ್ದೀನಿ. ನೋಡಿ, 40-50 ವರ್ಷದಿಂದ ಜೀವನ ಮಾಡ್ತೀವಿ. ಓಟಕ್ ಮಾತ್ರ ಬರ್ತಾರೆ, ಆಮೇಲೆ ಯಾರು ಬರಲ್ಲ. ಸಾಮ್ರಾಟ್ ಅಶೋಕ್ ಅಂತಾನೆ ಬಂದಿದೆಯಲ್ಲ ಹೆಸರು ಅವರಿಗೆ. ಸಾಮ್ರಾಟ್ ಅಶೋಕ್ ಅವರೇ, ನೀವು ಸಾಮ್ರಾಟ್ರಾಗ್ಬಿಟ್ರಿ. ಇಲ್ಲೆಲ್ಲ ಬೀದಿ ಗುಂಡಿ ತಗೊಬಿಟ್ರಿ. 15 ವರ್ಷದಿಂದ ಬರ್ತಾವ್ರಯ್ಯಪ್ಪ, ಒಂದು ಚೂರು ಮಾಡಿಲ್ಲ ಕೆಲಸ. ಫ್ರೀ ಬೇಡ, ಫ್ರೀ ಮಾಡೋದು ಬೇಡ, ನಾವ್ ಮಾಡಿಸ್ಕೊಳ್ಳೋದು ಬೇಡ. ಓಟ್ ಕೇಳಕ್ ಬಂದ್ರೆ ಕೈಗೆ ಏನ್ ಎತ್ಕೋತೀವಿ ಗೊತ್ತಾ? ಏನ್ ಎತ್ಕೊತೀರಾ? ಕಸಿನ್ ಪರ್ಕೆ.